ಮಳೆಗುದ್ದಿ. ನಾನು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಯಲಗೂರಿನಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ವಿಜ್ಞಾನ 3ನೇ ಪಾಠವಾದ ಉಷ್ಣ ಪಾಠದಲ್ಲಿ ಇರುವ ಥರ್ಮೋಮೀಟರ್ ಬಗ್ಗೆ ಹೇಳುತ್ತೇನೆ. ಈಗ ವೈದ್ಯಕೀಯ ತಾಪಮಾಪಕವನ್ನು ಓದುವಾಗ ಗಮನಿಸಬೇಕಾದ ಮುನ್ನೆಚ್ಚರಿಕೆಗಳು. 1ನೇ ಎಚ್ಚರಿಕೆ, ತಾಪಮಾಪಕದ ಬಳಕೆಗೆ ಮುನ್ನ ಮತ್ತು ನಂತರ ಇದರ ಮುಂದೆ ಇರುವಂತಹ ಇದನ್ನು ನಂಜು ನಿರೋಧಕ ದ್ರಾವಣದಿಂದ ತೊಳೆಯಬೇಕು. ಎರಡನೇ ಮುನ್ನೆಚ್ಚರಿಕೆ, ಬಳಸುವ ಮೊದಲು ಪಾದರಸವನ್ನು ಮಟ್ಟ 35 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕಡಿಮೆ ಇರುವ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು. 3ನೇ ಮುನ್ನೆಚ್ಚರಿಕೆ, ತಾಪಮಾಪಕವನ್ನು ಸರಿಯಾಗಿ ಕಣ್ಣಿನ ಮುಂದೆ ಇಟ್ಟುಕೊಳ್ಳಬೇಕು. 4ನೇ ಎಚ್ಚರಿಕೆ, ತಾಪಮಾಪಕವನ್ನು ಎಚ್ಚರದಿಂದ ಬಳಸಬೇಕು ಮತ್ತು ಇದನ್ನು ಗಟ್ಟಿ ವಸ್ತುವಿಗೆ ತಾಗಿಸಬಾರದು. ಇದನ್ನು ಗಟ್ಟಿ ವಸ್ತುವಿಗೆ ತಾಗಿಸಿದರೆ ಅದು ಒಡೆದು ಹೋಗುತ್ತದೆ. 5ನೇ ಮುನ್ನೆಚ್ಚರಿಕೆ, ತಾಪಮಾಪಕವನ್ನು ಓದುವಾಗ ಪಾದರಸದ ಬುರುಡೆಯನ್ನು ಹಿಡಿದುಕೊಳ್ಳಬಾರದು.